ಇದರಿಂದಲೇ ಮನುಷ್ಯರಿಂದ ನೀರಾನೆನ ಸಾಕಾಗಲ್ಲ ಅಂತ ಹೇಳ್ತಾರೆ. ಸೌತ್ ಆಫ್ರಿಕಾಕ್ಕೆ ಸೇರಿದಂತ ಮ್ಯಾರಿಯಲ್ ಸೆಲ್ಸ್ ಅನ್ನೋ ಈ ವ್ಯಕ್ತಿ ಒಂದು ನೀರಾನೆ ಮರಿ ಒಂದು ರಿವರ್ ಅಲ್ಲಿ ಸಿಕ್ಕಾಕೊಂಡು ತನ್ನ ಪ್ರಾಣಕ್ಕಾಗಿ ಹೋರಾಡ್ತಾ ಇರ್ತದೆ. ಯಾವಾಗ ಈ ವ್ಯಕ್ತಿ ಆ ನೀರಾನೆ ಮರಿನ ನೋಡ್ತಾನೋ ಅದನ್ನ ಅವರ ಮನೆಗೆ ತಗೊಂಡ್ಬರ್ತಾನೆ. ಅವನ ಫ್ಯಾಮಿಲಿ ಮೆಂಬರ್ಸ್ ಅವನ ಫ್ರೆಂಡ್ಸ್ ಎಲ್ಲ ಇದನ್ನ ನೋಡಿ ಅವನಿಗೆ ಅಡ್ವೈಸ್ ನ ಮಾಡ್ತಾರೆ. ಈ ಪ್ರಾಣಿನ ಇಲ್ಲಿ ತಗೊಂಡ್ಬಂದು ಅಲ್ಲೇ ಅದನ್ನ ಬಿಟ್ಬಿಡು, ಈ ತರ ಡೇಂಜರಸ್ ಪ್ರಾಣಿಗಳನ್ನ ಸಾಕೋದು ತುಂಬಾ ರಿಸ್ಕ್ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಇವ್ರು ಹೇಳೋ ಒಂದು ಮಾತನ್ನು ಸಹ ಅವನು ಕೇಳಿಸ್ಕೊಳ್ದಿರಾ ಆ ಪ್ರಾಣಿಯ ಜೊತೆ ಫ್ರೆಂಡ್ಲಿ ಆಗಿ ಆಟವಾಡೋದು, ಅದರ ಮೇಲೆ ಕೂತ್ಕೊಳ್ಳೋದು, ಈ ತರ ಮಾಡ್ತಿರ್ತಾನೆ. ಇದೆಲ್ಲ ಕಂಪ್ಲೀಟ್ ಆಗಿ 5 ವರ್ಷ ಆಗುತ್ತೆ. 5 ವರ್ಷ ಆದ್ಮೇಲೆ ಸಡನ್ ಆಗಿ ಮ್ಯಾರಿಸೆಲ್ ಕಾಣೆ ಆಗ್ತಾರೆ. ಅವ್ರನ್ನ ಹುಡ್ಕೊಂಡೋದಾಗ ಅವ್ರು ಸ್ಟಾರ್ಟಿಂಗ್ ಎಲ್ಲಿ ಆ ನೀರಾನೆ ಮರಿನ ತಗೊಂಡ್ಬಂದಿದ್ರು ಅದೇ ರಿವರ್ ಅಲ್ಲಿ ಅವರ ಡೆಡ್ ಬಾಡಿ ಕಾಣಿಸುತ್ತೆ. ಅವರು 5 ವರ್ಷಕ್ಕೆ ಮುಂಚೆ ಯಾವ ನೀರಾನೆ ಮರಿನ ಪ್ರೀತಿಯಿಂದ ತಗೊಂಡ್ಬಂದು ಸಾಕಿದ್ರು ಅದೇ ನೀರಾನೆ ಅವ್ರನ್ನ ಕ್ರೂರವಾಗಿ ಕೊಂದು ಸಾಯಿಸಿದೆ. ಈ ಮ್ಯಾರಿಯಲ್ ಸೆಲ್ ಮಾಡಿದ್ದು ಕರೆಕ್ಟಾ ಇಲ್ಲ ರಾಂಗ್ ಅನ್ನೋದು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ.